ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಳೆ ಅಬ್ಬರ ಮುಂದುವರಿತಾ ಇದೆ. 3 ಕೆಳ ಹಂತದ ಸಂಪರ್ಕ ಸೇತುವೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದಾವೆ. ಬೆಳಗಾವಿ ಚಿಕ್ಕೋಡಿ ಉಪವಿಭಾಗದ ವ್ಯಾಪ್ತಿಯಲ್ಲಿ ಸೇತುವೆ ಜಲಾವೃತಗೊಂಡಿದ್ದಾವೆ. ನಿನ್ನೆ ಒಂದೇ ದಿನ ಸುರಿದಂತ ಮಳೆಗೆ 4 ಸೇತುವೆಗಳು ಜಲಾವೃತಗೊಂಡಿದ್ದಾವೆ. ಮಳೆ ಇಲ್ಲ ಬರಪೀಡಿತ ಪ್ರದೇಶಗಳಾಗುತ್ತೆ, ಬರದ ಛಾಯೆ ಇದೆ ಅಂತ ಆತಂಕಗೊಂಡಿದ್ದು ನಮ್ಮ ರಾಜ್ಯದಲ್ಲಿ ಮಳೆ ಕಡಿಮೆನೆ. ಮಳೆ ಆಗ್ತಾ ಇರೋದು ಮಹಾರಾಷ್ಟ್ರದಲ್ಲಿ. ಜಲಾವೃತಗೊಳ್ಳುತ್ತಿರುವ ಸೇತುವೆಗಳು ನಮ್ಮ ರಾಜ್ಯದಲ್ಲಿ. ಒಂದೇ ಮಳೆಗೆ 4 ಕೆಳ ಹಂತದ ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಇನ್ನು ಮತ್ತೆ 3 ಕೆಳ ಹಂತದ ಸಂಪರ್ಕ ಸೇತುವೆಗಳು ಜಲಾವೃತಗೊಂಡಿದ್ದಾವೆ. ನಿಪ್ಪಾಣಿ ತಾಲೂಕಿನ ವೇದಗಂಗಾ ನದಿಗೆ ಅಡ್ಡಲಾಗಿ ಸೇತುವೆ ಇದೆ. ಅಕ್ಕೋಳ ಸಿದ್ನಾಳ ಈ ಗ್ರಾಮಗಳ ನಡುವೆ ಬರುವಂಥ ಸೇತುವೆ ಅಕ್ಕೋಳ ಸಿದ್ನಾಳ, ಜೊತೆಗೆ ಜತ್ರಾಟ್ ಮತ್ತು ಭೀವಶಿ ನಡುವೆ ಬರುವಂಥ ಸೇತುವೆ ಮುಳುಗಡೆಯಾಗಿದೆ. 2 ಗ್ರಾಮಗಳ ನಡುವಿನ ಸಂಪರ್ಕ ಕೊಂಡಿ ಹೀಗೆ ನೀರಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ಚಿಕ್ಕೋಡಿ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕೆಳ ಹಂತದ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಮಾಂಜರಿ ಬೌವನ ಸೌದತ್ತಿ ಸೇತುವೆ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 2 ದಿನದಲ್ಲಿ 8 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಪರ್ಯಾಯ ಮಾರ್ಗದ ಮೂಲಕ ಜನ ಸಂಚಾರ ಮಾಡ್ತಾ ಇದ್ದಾರೆ. ತಕ್ಷಣವೇ ಈ ಮಾರ್ಗಗಳಿಗೆ ಯಾರೂ ಕೂಡ, ಯಾಕಂತ ಹೇಳಿದ್ರೆ ಹುಚ್ಚಾಟಗಳು, ಒಂದು ರೀತಿ ಹುಚ್ಚು ಸಾಹಸಿಗಳು ಜಾಸ್ತಿ. ಮಳೆಯ ಸಂದರ್ಭದಲ್ಲಿ ನೀರಿದ್ರೂ ಕೂಡ, ಸೇತುವೆ ಮೇಲೆ ನೀರು ಹರಿತಾ ಇದ್ರೂ ಕೂಡ ವಾಹನಗಳನ್ನು ಚಲಾವಣೆ ಮಾಡೋದು, ಬೈಕ್ಗಳಲ್ಲಿ ಹೋಗೋದು, ಈಜಾಡೋದು, ಮೀನು ಹಿಡಿಯೋದು, ಸೆಲ್ಫಿ ತೆಗೆದುಕೊಳ್ಳೋದು, ರೀಲ್ಸ್ ಮಾಡೋದು, ಇಂಥವೆಲ್ಲ ಹುಚ್ಚಾಟಗಳಿರುತ್ತೆ. ಅದಕ್ಕೆ ಬ್ರೇಕ್ ಹಾಕಬೇಕು. ಎಲ್ಲ ಸೇತುವೆಗಳು ಏನು ಮುಳುಗಡೆಯಾಗಿದ್ದಾವೋ ಅದಕ್ಕೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸಬೇಕಾಗಿದೆ. ಬಿರುಜಿ ತಲದ್ರಿ ಈ ಫುಲ್ ಅಂದ್ರೆ ಈಗ ನೀರ್ ಭಾಳ ಫಾಸ್ಟ್ ಐತ್ರಿ. ಮಾಸ್ಟರ್ ಮಳೆ ಫುಲ್ ಐತ್ರಿ. ಅದ್ರಲ್ಲಿ ಈ ನಮ್ ಹೊಸ ಬೀಜ ಕಡೆದಲ್ರಿ, ಅದ್ ಬೀಜ ಫಲ ಸಣ್ಣ ಐತ್ರಿ. ಈಗ ಮಟ್ಟೆ ಐತ್ರಿ. ಈ ಮಟ್ಟೆ ಆಗಿ ಬಂದ ಈ ಮತ್ತ ಊರ್ ಮುಳುಗಿತ್ರಿ. ಇದು ಬೆಳಿಗ್ಗೆ ನೋಡ್ರಿ. ಎಷ್ಟು ಅಡಿ ನೀರು ಬಂದ್ರಿ? ಈಗ 4 ರೀ. ಹಾ ಮತ್ತೆ ಹೆಚ್ಚಿಗೆ ಏರಾಗತ್ತಿದೆ? ಹಾ ನೀರ್ ಆಯ್ತ್ರಿ. ಇಲ್ಲ ನೀರ್ ಏರಾಗೈತ್ರಿ. ಬ್ಯಾರಿಕೇಡ್ ಅದು ಏನು ಹಾಕಿಲ್ಲ ಪೊಲೀಸ್? ಏನಿಲ್ರಿ. ಈ ಸರಿ ಈಗ ಬಂದಾರೆ ಬಹುಶಃ ಅವರ ಚೆಕ್ ನೀನ್ ಬಂದಿರಿ ಚೆಕ್ ಮಾಡಿದ್ರಿ. ಮತ್ ನೀರ್ ಏರಾಗೈತ್ರಿ. ನೀರು ಬರ್ಬೇಕಂತ. ಹಾ ನನ್ ದಿಲೀಪ್ ಕೋಳಿ ಮಲಿಕೋಡ್. ನಮ್ದು ಮಲಿಕೋಡ ಬಿರುಜಿ ತಲದ್ರಿ ಈ ಫುಲ್ ಅಂದ್ರೆ ಈಗ ನೀರ್ ಭಾಳ ಫಾಸ್ಟ್ ಐತ್ರಿ. ಮಾಸ್ಟರ್ ಮಳೆ ಫುಲ್ ಐತ್ರಿ. ಅದ್ರಲ್ಲಿ ಈ ನಮ್ ಹೊಸ ಬೀಜ ಕಡೆದಲ್ರಿ, ಅದ್ ಬೀಜ ಫಲ ಸಣ್ಣ ಐತ್ರಿ. ಈಗ ಮಟ್ಟೆ ಐತ್ರಿ. ಈ ಮಟ್ಟೆ ಆಗಿ ಬಂದ ಈ ಮತ್ತ